ನಮಸ್ತೆ ಸ್ನೇಹಿತರೆ, ಇದು ನೀವು ನೋಡ್ತಾ ಇದ್ದೀರಾ ದೀಪು ಸೋನು ಎಜುಕೇರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಮಾಡೋ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗ ತಲುಪುತ್ತೆ. ಸರಿ, ಬನ್ನಿ ಈ ದಿನದ ಒಂದು ತಯಾರಿಯನ್ನು ಶುರು ಮಾಡೋಣ. ಹಳೆಯ ಪ್ರಶ್ನಾ ಪತ್ರಿಕೆಗಳ ಇದು 2002ರಲ್ಲಿ ನೇಮಕಾತಿಯ ಮತ್ತು 2005 ಎರಡು ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು 10 ಪ್ರಶ್ನೆಗಳನ್ನು ತೆಗೆದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಸೂರ್ಯನ ಸುತ್ತ ಇರುವ ಗ್ರಹಗಳ ಸಂಖ್ಯೆ 5, 3, 7, 9. ಸೂರ್ಯನ ಸುತ್ತ ಇರುವಂತಹ ಗ್ರಹಗಳ ಸಂಖ್ಯೆ 9, ಆದರೆ ಇದು 8 ಅಂತ ಕನ್ಸಿಡರ್ ಮಾಡಿದ್ದಾರೆ. ಯಾಕಂದರೆ ನಮಗೆ ಇರುವಂಥದ್ದು 9 ಗ್ರಹಗಳು ನಾವು ಮುಂಚೆ ಓದ್ತಿದ್ವಿ. ಯಾವುದು? ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ ಅಂತ. ಆದರೆ ಪ್ಲೂಟೋವನ್ನು ಕನ್ಸಿಡರ್ ಮಾಡಿಲ್ಲ ಇವಾಗ. ಹಾಗಾಗಿ ನಿಮಗೆ ಕೊಟ್ಟಿರುವಂಥ ಆಯ್ಕೆಗಳನ್ನು ಅಲ್ಲಿ ನೋಡಿ, ನಿಮಗೆ 8 ಕೊಟ್ಟಿದ್ರೆ 8ಅನ್ನು ಹಾಕಿ, 9 ಇದ್ದರೆ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ 9ನೇ ಹಾಕಲೇಬೇಕು. ಯಾಕಂದರೆ ಅವರು 8ಅನ್ನು ಕನ್ಸಿಡರ್ ಮಾಡಿ ಹಾಕಿದಾಗ 8ಅನ್ನು ಹಾಕಲೇಬೇಕಾಗುತ್ತೆ. ಇರುವಂಥದ್ದು ಮಾತ್ರ ಈಗ ಒಪ್ಪಿರುವಂಥದ್ದು ನಾವು 8 ಗ್ರಹಗಳು ಅಂತ. ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೆಯುತ್ತಾರೆ? ಗ್ರಹಗಳು, ಧೂಮಕೇತು, ಉಪಗ್ರಹ, ಉಲ್ಕೆ. ಬೀಳುವ ನಕ್ಷತ್ರ ಅಂತ ಉಲ್ಕೆಯನ್ನು ಕರೀತಾರೆ. ನಿಜವಾಗ್ಲೂ ಸಾಮಾನ್ಯ ಜನರು ಅಂತಿರ್ತಾರೆ, ವರ್ಣಿಸ್ತಿರ್ತಾರೆ, ನಕ್ಷತ್ರ ಬೀಳ್ತಾ ಇದೆ. ವಾಸ್ತವಿಕವಾಗಿ ಹೇಳ್ಬೇಕಂದ್ರೆ ಈ ಕಾಯಗಳಿಗೂ ನಕ್ಷತ್ರಗಳಿಗೂ ಸಂಬಂಧನೂ ಇಲ್ಲ. ಮೆಟಿಯೋರಾಯ್ಡ್ ಅಂತ ಏನೋ ಕರೀತಾರೆ. ಮೆಟಿಯೋರಾಯ್ಡ್ ಅಂತ ಕರೀತಾರೆ ಉಲ್ಕೆಗೆ ಇಂಗ್ಲೀಷ್ನಲ್ಲಿ. ಇಟ್ಸ್ ಮೆಟಾಲಿಕ್ ಬಾಡಿ ಇನ್ ಔಟರ್ ಸ್ಪೇಸ್. ಇದು ಕೇವಲ ನಕ್ಷತ್ರ ಅಂತ ಅಂದ್ಕೊಂಡಿದ್ದೀವಿ, ಆದರೆ ಅಲ್ಲ, ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಇದು ಉಲ್ಕೆ. ಇಟ್ಸ್ ಒನ್ ಎ ಸ್ಮಾಲ್ ಔಟರ್ ಸ್ಪೇಸ್ ಇನ್ ಅ ಮೆಟಾಲಿಕ್ ಬಾಡಿ ಅಂತ ಕರೀತಾರೆ. ಈ ಕೆಳಗಿನ ಯಾವ ರೋಗ ನೀರಿನಿಂದ ಉಂಟಾಗುವುದಿಲ್ಲ? ಅಸ್ತಮಾ, ಅಮೀಬಿಕ್ ಡಿಸೆಂಟರಿ, ಕಾಲರಾ, ಟೈಫಾಯ್ಡ್. ಕೊಟ್ಟಿರೋ ಆಪ್ಷನ್ಸನ್ನು ನೋಡಿ. ಅಮೀಬಿಕ್ ಡಿಸೆಂಟರಿ ನೀರಿನಿಂದನೇ ಬರುವಂಥದ್ದು, ಅಂದರೆ ನಾವು ಪಲ್ಯೂಟೆಡ್ ವಾಟರನ್ನು ಕುಡಿದಾಗ ಬರುವಂಥದ್ದು. ಕಾಲರಾ ಕೂಡ ನೀರಿನಿಂದ ಬರುತ್ತೆ. ಟೈಫಾಯ್ಡ್ ಕೂಡ ನೀರಿನಿಂದ ಉಂಟಾಗುವಂಥದ್ದು. ಸೊ ಆನ್ಸರ್ ಅಸ್ತಮಾ. ಯಾಕಂದರೆ ಅಸ್ತಮಾ ಅನ್ನೋದು ಇದು ಶ್ವಾಸನಾಳದ ಮೇಲೆ ಪರಿಣಾಮ ಬೀಳುತ್ತೆ. ಗಾಳಿಗೆ ಸಂಬಂಧಪಟ್ಟಂಥ ಒಂದು ರೋಗ ಆಗಿದೆ. ಅಂದರೆ ನಾವೇನು ಈಗ ಎಕ್ಸೇಲಿ ಇನ್ಹೇಲ್ ಮಾಡ್ತೀವಲ್ವ, ಅಂದರೆ ಗಾಳಿಯನ್ನು ಹೊರಗೆ ಒಳಗೆ ಸಾಗಿಸಲು ಶ್ವಾಸಕೋಶ ಬೇಕು. ಆ ಶ್ವಾಸನಾಳದ ಮೇಲೆ ಗಾಳಿಯ ಒಂದು ಮಾರ್ಗದ ಶ್ವಾಸನಾಳ ಒಂದು ಸ್ವೆಲ್ಲಿಂಗ್ ಆಗುತ್ತೆ, ಊದಿಕೊಳ್ಳುತ್ತೆ. ಆವಾಗ ಅಸ್ತಮಾ ಕಾಯಿಲೆ ಉಂಟಾಗುತ್ತೆ. ಹಾಗಾಗಿ ಇದು ನೀರಿನಿಂದ ಬರುವಂಥದ್ದಲ್ಲ. ಹಾಗಾಗಿ ಅಸ್ತಮಾ ಇಸ್ ಅ ರೈಟ್ ಆನ್ಸರ್. ಇನ್ಸುಲಿನ್ ಈ ಕೆಳಕಂಡ ಅಂಶಗಳನ್ನು ನಿಯಂತ್ರಿಸುತ್ತದೆ: ಸಕ್ಕರೆ, ಕೊಬ್ಬು, ಗ್ರಂಥಿಗಳು, ಪ್ರೋಟೀನ್ಸ್. ಅಫ್ಕೋರ್ಸ್ ಸಕ್ಕರೆ ನಾವು ಇನ್ಸುಲಿನ್ ಅನ್ನುವಂಥದ್ದು ನಿಯಂತ್ರಿಸಬೇಕು. ಸಕ್ಕರೆನ ಮಾತ್ರ ಇದು ನಿಯಂತ್ರಿಸುತ್ತೆ, ಇನ್ಸುಲಿನ್. ವಿಟಮಿನ್ ಸಿ ಕಡಿಮೆಯಾದಾಗ ಉಸಿರಾಟದ ತೊಂದರೆ ಆಗುತ್ತದೆ, ಇರುಳು ಕುರುಡು ಉಂಟಾಗುವುದು, ಮೂತ್ರಪಿಂಡ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವುದು, ಸ್ಕರ್ವಿ ಉಂಟಾಗುವುದು. ವಿಟಮಿನ್ ಸಿ ಕಡಿಮೆ ಆಯಿತು ಅಂದಾಗ ಸ್ಕರ್ವಿ ರೋಗ ಉಂಟಾಗುತ್ತೆ. ವಿಟಮಿನ್ ಅಂದರೆ ಕನ್ನಡದಲ್ಲಿ ಜೀವಸತ್ವ ಅಂತೀವಿ. ಇದನ್ನು ಕಂಡು ಹಿಡಿದವರು ಫಂಕ್ ಅನ್ನೋ ವಿಜ್ಞಾನಿ. 6 ಬಗೆಯ ವಿಟಮಿನ್ಸ್ಗಳಿದ್ದಾವೆ. ಯಾವುದು? ಎ, ಬಿ, ಸಿ, ಡಿ, ಇ, ಕೆ. 6 ಬಗೆಯ ವಿಟಮಿನ್ಸ್ಗಳು ಇರುತ್ತೆ. ವಿಟಮಿನ್ ಎ ಕಮ್ಮಿಯಾದಾಗ ಇರುಳುಗುರುಡು ಬರುತ್ತೆ. ವಿಟಮಿನ್ ಬಿ ಕಮ್ಮಿಯಾದಾಗ ಬೆರಿ ಅನ್ನೋ ರೋಗ ಬರುತ್ತೆ. ವಿಟಮಿನ್ ಸಿ ಕಮ್ಮಿಯಾದಾಗ ಈ ಸ್ಕರ್ವಿ ರೋಗ ಬರುತ್ತೆ. ಹಾಗಾಗಿ ಹುಳಿ ಇರುವಂಥ ಹಣ್ಣುಗಳಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಹೆಚ್ಚು ಒಂದು ಸಿಟ್ರಸ್ ಪದಾರ್ಥವನ್ನು ತಿನ್ನೋದ್ರಿಂದ ಈ ರೋಗದಿಂದ ನಾವು ದೂರ ಇರ್ಬೋದು. ಸೊ ಆನ್ಸರ್ ಈಸ್ ಸಿ. ಸ್ಕರ್ವಿ ರೋಗ ಉಂಟಾಗುತ್ತೆ ವಿಟಮಿನ್ ಸಿ ಕಡಿಮೆ ಆದಾಗ. ನೀರಿನ H2O ಸಾಂದ್ರತೆಯು ಈ ಕೆಳಗಿನ ಡಿಗ್ರಿಗಳಲ್ಲಿ ಹೆಚ್ಚಾಗಿರುತ್ತದೆ: 25 ಡಿಗ್ರಿ, 100 ಡಿಗ್ರಿ, 0 ಡಿಗ್ರಿ, 4 ಡಿಗ್ರಿ.
ನೀರಿನ H2O ಸಾಂದ್ರತೆಯು ಈ ಕೆಳಗಿನ ಡಿಗ್ರಿಗಳಲ್ಲಿ ಹೆಚ್ಚಾಗಿರುತ್ತದೆ. 4 ಡಿಗ್ರಿಯಲ್ಲಿ ಹೆಚ್ಚಾಗಿರುತ್ತದೆ. ನೀರಿಗೆ ಬಣ್ಣ ಇಲ್ಲ, ವಾಸನೆ ಇಲ್ಲ, ರುಚಿ ಇಲ್ಲ. ಇದು ಘನೀಭವನ ಬಿಂದು ಡಿಗ್ರಿ 4 ಡಿಗ್ರಿ ಸೆಲ್ಸಿಯಸ್. ನೀರಿನ ಗರಿಷ್ಠ ಸಾಂದ್ರತೆನೇ ನಾವು ಯಾವಾಗಲೂ ಹೇಳೋದು 4 ಡಿಗ್ರಿ ಸೆಲ್ಸಿಯಸ್. ಈಗ ನೋಡಿ, ಶಾಖವನ್ನು ಕೊಟ್ಟಾಗ 4 ಡಿಗ್ರಿ ಸೆಲ್ಸಿಯಸ್ನವರೆಗೂ ನೀರು ಹಿಗ್ಗುವ ಬದಲು ಕುಗ್ಗುತ್ತದೆ. 4 ಡಿಗ್ರಿಯ ನಂತರ ಹಿಗ್ಗುತ್ತದೆ. ಇದಕ್ಕೆ ಅಸಂಗತ ವ್ಯಾಕೋಚನ ಅಂತ ಕರೀತಾರೆ. ನೀರಿಗೆ ಸಂಬಂಧಪಟ್ಟಂಥ ಎಷ್ಟೋ ಸ್ಪರ್ಧಾತ್ಮಕ ಪ್ರಶ್ನೆಗಳು ಇದ್ದಾವೆ. ನಾನು ಅದನ್ನು ಕೂಡ ಒಂದು ಟಾಪಿಕ್ ಆಗಿ ತಗೋತೀನಿ. ಈಗ ಸದ್ಯಕ್ಕೆ ಈ ನೀರಿನ ಒಂದು H2O ಸಾಂದ್ರತೆಯು 4 ಡಿಗ್ರಿಗಳಲ್ಲಿ ಹೆಚ್ಚಾಗಿರುತ್ತದೆ. ಸರಿಯಾದ ಉತ್ತರ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯದ ರಚನಾಕಾರರು ಜಯಪ್ರಕಾಶ್ ನಾರಾಯಣ್, ಗದುಗಿನ ನಾರಾಯಣಪ್ಪ, ಹುಯಿಲಗೋಳ ನಾರಾಯಣರಾಯರು, ನಂದಳಿಗೆ ಲಕ್ಷ್ಮೀನಾರಾಯಣಪ್ಪ. ಹುಯಿಲಗೋಳ ನಾರಾಯಣರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಪದ್ಯವನ್ನು ರಚನೆ ಮಾಡಿದರು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಸಲ್ಲಬೇಕಾದುದು ಯಾರಿಗೆ? ಕದಂಬರು, ಹೊಯ್ಸಳರು, ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು. ಮೊಟ್ಟ ಮೊದಲ ಬಾರಿಗೆ ಸಾಮ್ರಾಜ್ಯವನ್ನು ಕಟ್ಟಿದ್ದು ಬನವಾಸಿಯ ಕದಂಬರು, ಮಯೂರವರ್ಮ ರಾಜ. ಮೊಟ್ಟ ಮೊದಲ ಬಾರಿಗೆ ಈ ಬನವಾಸಿ ರಾಜವಂಶನೇ ಈ ಕದಂಬರ ಆಳ್ವಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಮ್ರಾಜ್ಯವನ್ನು ಕಟ್ಟಿದಂಥದ್ದು. ನೀವು ಹೇಳ್ಬೋದು ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಕೂಡ ಹೌದು. ಇದು ಇವರ ಆಳ್ವಿಕೆಯ ಕಾಲಕ್ಕೆ ಸೇರಿರುವಂಥದ್ದು. ನೆಕ್ಸ್ಟ್ ಇವರ ನಂತರ ಬಂದಿದ್ದು ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಯಾದವರು, ನಂತರ ಹೊಯ್ಸಳರು. ಇನ್ನೂ ಇದೆ, ನನಗೆ ಗೊತ್ತಿರೋದು ಹೊಯ್ಸಳರು. ಓಕೆ, ನೆಕ್ಸ್ಟು ವಿಶ್ವವಿಖ್ಯಾತ ಇಂಜಿನಿಯರ್ ಆಡಳಿತ, ಮತ್ಸದ್ದಿ ಮತ್ತು ಭಾರತ ರತ್ನ ಪ್ರಶಸ್ತಿ ಪಡೆದ ಮೈಸೂರಿನ ದಿವಾನರು ಯಾರಾಗಿದ್ದರು? ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್, ಶೇಷಾದ್ರಿ ಅಯ್ಯರ್, ಆನಂದರಾವ್. ಅಫ್ಕೋರ್ಸ್ ಸರ್ ಎಂ ವಿಶ್ವೇಶ್ವರಯ್ಯ. ಎರಡೇ ವರ್ಡ್ನ ನೀವು ಕಂಡುಹಿಡಿಬೋದು. ವಿಶ್ವವಿಖ್ಯಾತ ಇಂಜಿನಿಯರ್, ಮೈಸೂರಿನ ದಿವಾನರು. ಸರ್ ಎಂ ವಿಶ್ವೇಶ್ವರಯ್ಯರವರೇ ಮತ್ಸದ್ದಿ ಮತ್ತು ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮೈಸೂರಿನ ದಿವಾನರು. ಪ್ರಶ್ನೆಯಲ್ಲೇ ಉತ್ತರ ಇರುತ್ತೆ ಕೆಲವೊಂದು ಟೈಮಲ್ಲಿ. ಹಾಗಾಗಿ ಪ್ರಶ್ನೆಯನ್ನು ನೀವು ಒಂದಲ್ಲ 2 ಬಾರಿ ಓದ್ರಿ, ಆ ನಂತರ ಉತ್ತರದ ಕಡೆ ಹೋಗ್ರಿ. ಕರ್ನಾಟಕದ ಉದ್ಯಾನ ನಗರಿ ಎನಿಸಿಕೊಂಡಿರುವ ಊರು? ಧಾರವಾಡ, ಬೆಂಗಳೂರು, ಮಂಗಳೂರು, ಮೈಸೂರು. ಉದ್ಯಾನ ನಗರಿ ಅಂತ ಹೇಳೋದು ಬೆಂಗಳೂರಿಗೆ. ಕರ್ನಾಟಕದ ರಾಜಧಾನಿ ಕರ್ನಾಟಕದ ಪೂರ್ವ ಭಾಗದಲ್ಲಿದೆ. ಇದು ಭಾರತದ 3ನೇ ದೊಡ್ಡ ಒಂದು ನಗರ ಅಂತ ಕರಿತೀವಿ. ಈ ಒಂದು ಬ್ಯಾಂಗ್ಳೂರ್ ಸಿಟಿ ಎಲೆಕ್ಟ್ರಾನಿಕಲ್, ಸಾಫ್ಟ್ವೇರ್, ವಿಪ್ರೋ, ಸ್ಯಾಪ್ ಸಾಫ್ಟ್ವೇರ್ ಕಂಪನಿ ಎಷ್ಟು ಇದೆ, ಸಿಕ್ಕಾಪಟ್ಟೆ ಒಂದು ಉತ್ತಮ ಮಹತ್ತರ ಕಾಣಿಕೆಯನ್ನು ಕೊಟ್ಟಿದೆ. ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕೂಡ ಕರೀತಾರೆ ಬೆಂಗಳೂರಿಗೆ. ಕರ್ನಾಟಕದಲ್ಲಿ ರೈಲು ಮಾರ್ಗ ಇಲ್ಲದ ಜಿಲ್ಲೆ? ಮೈಸೂರು, ಕೊಡಗು, ಹಾಸನ, ಬೀದರ್. ಕೊಡಗು. ರೈಲು ಮಾರ್ಗ ಇಲ್ಲದೇ ಇರುವಂತಹ ಜಿಲ್ಲೆ ಅಂದರೆ ಕೊಡಗು. ಶಿರ್ಸಿಯಲ್ಲೂ ಕೂಡ ಇಲ್ಲ. ಆದರೆ ಒಂದು 8 ತಿಂಗಳ ಬ್ಯಾಕಲ್ಲಿ ಹೇಳಿದರು, ಮೈಸೂರು ಮತ್ತು ಕುಶಾಲನಗರಿಗೆ ಒಂದು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ, ಆದಷ್ಟು ಬೇಗ ನಾವು ರೈಲು ಮಾರ್ಗವನ್ನು ಮಾಡ್ತೀವಿ, ರೈಲು ಒಂದು ಪಟ್ಟಿಯನ್ನು ಕೂಡ ತಯಾರಿಸಿದ್ದೀವಿ ಅಂತ. ಅದು ಇನ್ನೊಂದು ವಿಚಾರ ಹೇಳ್ತೀನಿ ನಿಮಗೆ. ಕರ್ನಾಟಕದಲ್ಲಿ ಮೊದಲು ರೈಲು ಸಂಚಾರ ಆರಂಭ ಆಗಿದ್ದು 1879ರಲ್ಲಿ. ಅದು ಮದ್ರಾಸಿನ ಝೋಯಾಪುರಂನಿಂದ ಬೆಂಗಳೂರಿನ ಕಂಟೋನ್ಮೆಂಟ್ವರೆಗೆ ರೈಲನ್ನು ಆರಂಭಿಸಿತು ಮೊದಲ ಬಾರಿಗೆ. ಇಲ್ಲಿ ಕೇಳಿರೋ ಪ್ರಶ್ನೆ, ರೈಲು ಮಾರ್ಗ ಇಲ್ಲದ ಜಿಲ್ಲೆ ಕೊಡಗು. ಮೊದಲೇ ಬಾರಿಗೆ ಸ್ಟಾರ್ಟ್ ಆಗಿದ್ದು 1879ರಲ್ಲಿ. ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷ? ಲಾರ್ಡ್ ಬೆಂಟಿಂಕ್, ದೇವರಾಜ ಅರಸ್, ಕೆಂಪೇಗೌಡ, ಸರ್ ಎಂ ವಿಶ್ವೇಶ್ವರಯ್ಯ. ಕೆಂಪೇಗೌಡರವರು ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷರು.
ಇವರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದ ಯಲಹಂಕದ ನಾಡಿನ ಪಾಳೆಗಾರ. ತಮ್ಮ ದೂರದೃಷ್ಟಿಯಿಂದ ಈ ಬೆಂಗಳೂರನ್ನು ಸ್ಥಾಪಿಸಿದರು. ಅಂದರೆ ಇವರು ನಾನು ಬೆಂಗಳೂರನ್ನು ಸ್ಥಾಪಿಸಬೇಕು, ಇದಕ್ಕೆ ಬೆಂದಕಾಳೂರು ಅಂತ ಕೂಡ ಕರೀತಾರೆ, ಹಿಂದಿನ ಒಂದು ನೇಮ್ ಆಗಿತ್ತದು. ಸೊ ಬೆಂಗಳೂರನ್ನು ಸ್ಥಾಪಿಸಿದವರು ಕೆಂಪೇಗೌಡರು. ಕರ್ನಾಟಕ ವಿಧಾನಸೌಧದ ನಿರ್ಮಾಣಕ್ಕೆ ಕಾರಣಕರ್ತರು: ರಾಮಕೃಷ್ಣ ಹೆಗಡೆ, ಕೆಂಗಲ್ ಹನುಮಂತಯ್ಯ, ನಿಜಲಿಂಗಪ್ಪ, ದೇವರಾಜ ಅರಸ್. ವಿಧಾನಸೌಧದ ನಿರ್ಮಾಣಕ್ಕೆ ಕಾರಣರಾದವರು ಕೆಂಗಲ್ ಹನುಮಂತಯ್ಯ. ಸಂಗೊಳ್ಳಿ ರಾಯಣ್ಣ ಯಾವ ಜಿಲ್ಲೆಯವರು? ಧಾರವಾಡ, ಶಿವಮೊಗ್ಗ, ಬೆಳಗಾಂ, ಗದಗ. ಸಂಗೊಳ್ಳಿ ರಾಯಣ್ಣರವರು ಬೆಳಗಾಂ ಜಿಲ್ಲೆಯವರು. 15/8/1796 ಹುಟ್ಟಿದ್ರು ಇವರು. ಇವ್ರದ್ದು ಜನನ ಆಗಿದ್ದು ಬೆಳಗಾವಿಯಲ್ಲಿ. ಇವರು ಮರಣ ಹೊಂದಿದ್ದು ನಂದಗಡದಲ್ಲಿ. ಕಾರಂಜಾಮ್ ಡ್ಯಾಮ್ ಎಲ್ಲಿದೆ? ಕೋಲಾರ, ಕಲಬುರ್ಗಿ, ಬೀದರ್, ಬೆಳಗಾಂ. ಬೀದರ್. ಗಾಂಧೀಜಿ ಪ್ರಾರಂಭಿಸಿದ ಪ್ರಥಮ ಸತ್ಯಾಗ್ರಹ ಸ್ಥಳ: ದಂಡಿ, ಬಾರೋಡ, ಚಂಪಾರಣ್ಯ, ಬಾರ್ದೋಲಿ. ಗಾಂಧೀಜಿರವರು ಪ್ರಾರಂಭಿಸಿದಂಥ ಪ್ರಥಮ ಸತ್ಯಾಗ್ರಹ ಮಾಡಿದ್ದು ಚಂಪಾರಣ್ಯದಲ್ಲಿ. 1917ರಲ್ಲಿ ಅವರು ಆರಂಭಿಸಿದ್ದು. ದಂಡಿ ಆಗಿದ್ದು 1930, ಬಾರ್ದೋಲಿ ಆಗಿದ್ದು 1928. ಹಾಗಾಗಿ ಪ್ರಥಮ ಸತ್ಯಾಗ್ರಹ ಆಗಿದ್ದು ಚಂಪಾರಣ್ಯ 1917. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯದ ಕರಾವು ಮಾಡಿದ ಸ್ಥಳ: ಸೂರತ್, ಲಾಹೋರ್, ದೆಹಲಿ, ಬಾಂಬೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯದ ಕರಾವು ಮಾಡಿದ ಸ್ಥಳ ಲಾಹೋರ್ನಲ್ಲಿ. ಜವಾಹರ್ಲಾಲ್ ನೆಹರೂರವರು ಮಾಡಿದ್ದು 1929ರಂದು. ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದ ಜನರಲ್ ಡಯರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇಂಗ್ಲೆಂಡಿಗೆ ಹೋದ ಭಾರತದ ಸ್ವತಂತ್ರ ಯೋಧ ಯಾರು? ಸುಖದೇವ್, ಉಧಾಮ್ ಸಿಂಗ್, ಭಗತ್ ಸಿಂಗ್, ರಾಜ್ಗುರು. ಉಧಾಮ್ ಸಿಂಗ್ ರವರು ಈ ಜನರಲ್ ಡಯರ್ ಒಂದು ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇಂಗ್ಲೆಂಡ್ಗೆ ಹೋದರು. ಅವ್ರು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಜನರಲ್ ಡಯರ್ ಮರಣ ಹೊಂದಿದ್ರು. ಈ ಒಂದು ಅಮೃತ್ಸರದಲ್ಲಿ ಏಪ್ರಿಲ್ 13, 1919ರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತು. ಇದೊಂದು ದೊಡ್ಡ ಮಾರಣ ಹೋಮ ಅನ್ಬೋದು. ಎಷ್ಟೋ ಸಂಖ್ಯಾತ ಮಂದಿಗಳು ಸಾವಿಗೀಡಾದರು. ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ಫೌಜ್ ಸ್ಥಾಪಿಸಿದ ಸ್ಥಳ: ಜಪಾನ್, ಇಂಡೋನೇಷ್ಯಾ, ಸಿಂಗಾಪುರ್, ಮಲೇಷ್ಯಾ. ಸಿಂಗಾಪುರದಲ್ಲಿ ಆಜಾದ್ ಹಿಂದ್ ಫೌಜ್ನ ಸುಭಾಷ್ ಚಂದ್ರ ಬೋಸ್ ರವರು ಸ್ಥಾಪಿಸಿದರು. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವುದಕ್ಕೆ ನೀಡಲಾಗುತ್ತದೆ? ಕ್ರೀಡಾ ಬರವಣಿಗೆಗಾಗಿ, ಉತ್ತಮ ಕ್ರೀಡಾ ಪ್ರದರ್ಶನಕ್ಕಾಗಿ, ಕ್ರೀಡಾ ತರಬೇತಿಗಾಗಿ, ಮೇಲಿನ ಯಾವುದೂ ಅಲ್ಲ. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೊಡುವಂಥದ್ದು ಕ್ರೀಡಾ ತರಬೇತಿಗಾಗಿ. ಓಕೆ ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳು ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.